ಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ವಿಧೇಯಕವನ್ನು ಸರ್ಕಾರ ತಂದಿರತಕ್ಕಂಥದಕ್ಕೆ ನಾನು ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಆಯಾ ಕಾಲಘಟ್ಟಗಳಲ್ಲಿ ಪಾರದರ್ಶಕವಾದಂಥ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆದಿದೆ. ಇತ್ತೀಚೆಗೆ 3-4 ಪ್ರಕರಣಗಳು ಬಂದು ನಾವೆಲ್ಲರೂ ಕೂಡ ತಲೆದಗ್ಸುವಂಥ ವಿಚಾರವಾಗಿದೆ. ಈಗಾಗಲೇ ಮಾನ್ಯ ಸುರೇಶ್ ಕುಮಾರ್ ಸರ್ ಅವರು ಪ್ರತಿಪಕ್ಷ ನಾಯಕರುಗಳು ಕೂಡ ಸರ್ಕಾರಕ್ಕೆ ಸಲಹೆಯನ್ನು ಮಾಡಿದ್ದಾರೆ. ಸುಮಾರು 11 ವರ್ಷದಿಂದ KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ನಲ್ಲಿ ಅಧಿಕಾರಿಗಳಾಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಕ್ಕಂಥದ್ದು ಲಕ್ಷಾಂತರ ಯುವಕರು ಇದು ಮಾಡಿದ್ದಾರೆ. ಅದಕ್ಕೆ ಅವಕಾಶಗಳಾಗಿಲ್ಲ. ಅದಕ್ಕೆ UPSC ಮಾದರಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಬಲಪಡಿಸ್ತಕ್ಕಂಥದ್ದು ಸರ್ಕಾರದ ಬಹುಮುಖ್ಯವಾದಂಥ ಜವಾಬ್ದಾರಿಯಾಗಿದೆ. ಈ ಒಂದು ವಿಧೇಯಕ ತಿದ್ದುಪಡಿನ ನಾನು ಬೆಂಬಲಿಸ್ತೇನೆ. ಮನೆ ಸಭಾಧ್ಯಕ್ಷ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಒಂದು ಕಾನೂನನ್ನು ಒಳಪಡಿಸಬೇಕು ಅಂತ ಮನವಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನಿವತ್ತು ಸರ್ಕಾರ ತಂದಿರುವಂಥ KPSCಗೆ ಕಾಯ್ದೆಗೆ ತಂದಿರುವಂಥ ಒಂದು ತಿದ್ದುಪಡಿಯನ್ನು ಮೊದಲನೇದಾಗಿ ಸ್ವಾಗತಿಸ್ತೇನೆ. ಭಾಳ ಪ್ರಮುಖವಾಗಿ ಈಗಾಗಲೇ ಎಲ್ಲ ಹಿರಿಯರು ಭಾಳಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಏನೊಂದು KPSC ಮತ್ತು UPSC ಒಂದೇ ಮಾಡಲಲ್ಲಿ ಇರೋದು ಒಳ್ಳೆಯದು. ಈಗೇನೊಂದು ಯಾವುದೋ ವರ್ಷದಲ್ಲಿ ನೇಮಕಾತಿಯನ್ನು ಪ್ರಾರಂಭ ಮಾಡಿದ್ರೆ 10 ವರ್ಷದ ನಂತರ ನೇಮಕಾತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿರೋವಂಥದ್ದು ಡೇಟ್ಸ್ಗಳು ಈ ಪ್ರಿಲಿಮಿನರಿ ಎಕ್ಸಾಮ್ ಮಾಡಲಿಕ್ಕೆ ವರ್ಷಾನುಗಟ್ಟಲೆ ಮುಂದೆ ಹೋಗುವಂಥದ್ದು ಆಗ್ತಿದೆ. ಮೇನ್ ಎಕ್ಸಾಮ್ ತೊಗೊಳ್ಳೋದೇನೆ ಇನ್ನೊಂದಿಷ್ಟು ವರ್ಷ, ಇಂಟರ್ವ್ಯೂ ಆದಮೇಲೆ ಇನ್ನೊಂದಿಷ್ಟು ವರ್ಷ, ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ಇನ್ನೊಂದಿಷ್ಟು ವರ್ಷ. ಇವತ್ತು UPSC ಮತ್ತು KPSC ಮಾದರಿಯಲ್ಲೇ ಎರಡೂ ಒಂದೇ ಮಾಡಲಲ್ಲಿ ಬಂದರೆ ಭಾಳ ಸುಲಭವಾಗಿ ಸರಳವಾಗಿ ಪರೀಕ್ಷೆಗಳನ್ನು ನಡೆಸಲಿಕ್ಕೂ ಸುಲಭವಾಗಿರುತ್ತೆ. ಸೊ ಹಾಗಾಗಿ ನಮ್ಮ KPSC ಪರೀಕ್ಷೆ ವ್ಯವಸ್ಥೆನೂ ಸಹ UPSC ಮಾಡಲಲ್ಲೇ ಅದನ್ನು ಅನುಷ್ಠಾನವನ್ನು ಮಾಡೋ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿರ್ತದೆ. ಭಾಳ ಪ್ರಮುಖವಾಗಿರೋ ವಿಚಾರ. ಎರಡನೇದು, ಇವತ್ತೇನು ಒಂದು ಬ್ಯಾಂಡೆಡ್ ಹಾಕುವಂಥ ಕೆಲಸಗಳು ನಡೆದಿದೆ, ಅದು ನಿಜಕ್ಕೂ ಸಂಪೂರ್ಣವಾಗಿ ಹೊಸ ಅವತಾರನಲ್ಲಿ ಒಂದು ಪರಿಪೂರ್ಣವಾದಂಥ ಬಿಲ್ಲನ್ನು ತರುವಂಥದ್ದು ಮಾಡಿದ್ರೆ ಈ ಸಮಸ್ಯೆ, ಈ ನೇಮಕಾತಿಯಲ್ಲೇ ಇವತ್ತೆಲ್ಲೆಲ್ಲೋ ಭ್ರಷ್ಟಾಚಾರದ ವಿಚಾರ ಮಾತಾಡ್ತಿರ್ತೀವಿ. ಈ ಪರೀಕ್ಷೆಯಲ್ಲಿ ಬಾರಿನೂ ಪ್ರತಿ ವರ್ಷದಲ್ಲೂ 10 ಸ್ಕ್ಯಾಂಡ್ಲುಗಳು ಬರೀ KPSC ಸ್ಕ್ಯಾಂಡ್ಲನ್ನೇ ನಾವು ಮಾತಾಡುವಂಥದ್ದು ಆಗ್ತಿದೆ. ಹಾಗಾಗಿ ಬೇರೆ ಬೇರೆ ಸ್ಥಳದಲ್ಲಿ ನೇಮಕಾತಿ ಯಾವ ಮಟ್ಟದಲ್ಲಿ ಆಗ್ಬೋದು ಅನ್ನೋಂಥದ್ದು ಆಲೋಚನೆ ಮಾಡಿ, ಹಾಗಾಗಿ ಕಣ್ಮುಂದೆ ಕಂಡಿಯೂ ಸಹ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇರುವಂಥದ್ದು KPSCಗೆ ಸಂವಿಧಾನ ಸ್ಥಾನಮಾನ ಕೊಡುವಂಥದ್ದಾಗಿದೆ. ಇಂಥ ಸಂವಿಧಾನ ಸ್ಥಾನಮಾನ ಕೊಟ್ಟಿರುವಂಥ ಸಂಸ್ಥೆಯಲ್ಲೇ ಇಷ್ಟೊಂದು ಪ್ರಾಬ್ಲಮ್ ಆದರೆ ಬೇರೆ ಕಡೆ ಇನ್ಯಾವ ರೀತಿಯಾದಂಥ ನಾವು ನ್ಯಾಯವನ್ನು ಬಯಸ್ಬೋದು, ನಾವು ಉತ್ತಮ ಒಂದು ಪಾರದರ್ಶಕವಾಗಿ ವ್ಯವಸ್ಥೆ ನಡೆಯಬೇಕು ಅಂದರೆ ಭಾಳ ಕಷ್ಟಕರವಾಗಿದೆ. ಹಾಗಾಗಿ ಇವತ್ತು ಈ KPSCಯನ್ನು ಈಗ ತಂದಿರುವಂಥ ತಿದ್ದುಪಡಿಯನ್ನು ಸ್ವಾಗತಿಸ್ತೀವಿ. ಆದರೆ ಭಾಳ ಪ್ರಮುಖವಾಗಿ UPSC ಮತ್ತು KPSC ಪರೀಕ್ಷೆ ಮಾಡಲು ಒಂದೇ ರೀತಿ ಇರಬೇಕು ಅಂತ ಮತ್ತೊಮ್ಮೆ ಸರ್ಕಾರವನ್ನು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಗಾಗಿ ಇದನ್ನು ಕ್ರಮವನ್ನು ವಹಿಸಿ ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ. ಸುರೇಶ್ ಕುಮಾರ್, ದಯವಿಟ್ಟು ಕ್ಷಮಿಸಿ, ಮತ್ತೊಂದು ಸಲ ನಿಂತ್ಕೊಳ್ತಾ ಇದ್ದೀನಿ. ನಾನು ಸರ್ಕಾರಕ್ಕೆ ಒಂದು ಮನವಿ ಹೇಳ್ತೀನಿ. ಸುರೇಶ್ ಕುಮಾರ್, ವಿ ಆರ್ ಪ್ರೌಡ್ ಆಫ್ ಯು. ನಿಮಗೆ ಅಸೌಖ್ಯರಾಗಿದ್ದು ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ನಿಮಗೆ ಅಸೌಖ್ಯರಾಗಿದ್ರು ಕೂಡ ನೀವು ಸರಿಯಾದ ಟೈಮ್ ಅಲ್ಲಿ ಬಂದು ಬಿಲ್ ಅಲ್ಲಿ ತಾವು ಸಕ್ರಿಯವಾಗಿ ತಾವು ಭಾಗವಹಿಸ್ತೀರಿ. ಯು ಆರ್ ಮಾಡೆಲ್ ಟು ಆಲ್ ಅದರ್ಸ್. ಎಲ್ಲರೂ ಹುಷಾರಿದ್ರು ಕೂಡ ಸರಿಯಾದ ಟೈಮ್ ಅಲ್ಲಿ ಬರೋಲ್ಲ, ಏನ್ ಮಾಡೋದು? ಥ್ಯಾಂಕ್ ಯು ಸರ್. ನಂದೊಂದು ಸರ್ಕಾರಕ್ಕೆ ಒಂದು ಸಲಹೆ ಇದೆ. ಮೊದಲು ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, KPSC ಬಗ್ಗೆ ಬಹಳ ಚರ್ಚೆ ನಡೀತಾನೆ ಇದೆ. ಆ್ಯಂಡ್ ನಿಮಗೂ ಗೊತ್ತು, ನಮಗೂ ಗೊತ್ತು. ಇವರೆಲ್ಲ ಹೇಳಿದ್ರು ಇವಾಗ ಬ್ಯಾಂಡೇಡ್ ಅಂತಂದ್ರು, ಪ್ಯಾರಾಸಿಟಮಾಲ್ ಅಂತಂದ್ರು. ಬಟ್ KPSCನ ನಾವು ಸರಿ ಮಾಡದೇ ಇದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅಪಾಯ, ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತಾ ಇದ್ದೀನಿ, ಅಪಾಯ ಕಾದಿದೆ. ಸೊ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ಮನವಿ ಮಾಡ್ಕೊಳ್ಳೋದು, ಹಿಂದೆ ಒಂದು ಹೋಟಾ ಕಮಿಟಿ ಅಂತ ಮಾಡಿತ್ತು ಸರ್ಕಾರ. ಅದೆಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಸದನದ ಎಲ್ಲಾ ಸದಸ್ಯರ ಕಳಕಳಿನ ನೆನಪಲ್ಲಿಟ್ಕೊಂಡು ಇವತ್ತೇ ನೀವು ಬಿಲ್ ತಂದಿದ್ದೀರಾ, ಇದರ ಹಿನ್ನೆಲೆಯಲ್ಲಿ ಸಂಪೂರ್ಣ ಮಹಾರಾಷ್ಟ್ರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನಾನು ಕೇಳ್ತೀನಿ. ಇಟ್ಸ್ ಅ ಮಾಡೆಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಐ ಡೋಂಟ್ ನೋ. ಸೊ ಹಾಗೆ ಬೇರೆ ಬೇರೆ ರಾಜ್ಯದ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳನ್ನ ನೋಡಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಉತ್ತಮಗೊಳಿಸಬಹುದು, ಅರ್ಹರಿಗೆ ಒಂದು ಭವಿಷ್ಯ ಕೊಡ್ಬೋದು, ಅದ್ರ ಬಗ್ಗೆ ಒಂದು ಸದನ ಸಮಿತಿ ರಚಿಸೋ ಬಗ್ಗೆ ಒಂದು ಯೋಚನೆ ದಯವಿಟ್ಟು ಮಾಡಿ. ಯತ್ನಾಳ್, ಇದು KPSC ಏನು ಕರ್ಮಕಾಂಡ ಇದೆ,
ಈ ರಾಜ್ಯದ ಕನ್ನಡಿಗರಿಗೆ ಒಂದು ಶಾಪವಾಗಿ ಪರಿಣಾಮ ಆಗಿದೆ. ಕನ್ನಡದಲ್ಲಿರುವಂಥ ಪ್ರಶ್ನೋತ್ತರಗಳು ಇಂಗ್ಲೀಷ್ನಲ್ಲಿ ಇದನ್ನೆಲ್ಲ ನೋಡಿದ್ಮೇಲೆ ಎಲ್ಲ ವ್ಯವಸ್ಥಿತವಾಗಿ ಹಿಂದುಳಿದಂಥ ಭಾಗದ ಜನ ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಸರ್ಕಾರಿ ಸೇವೆ ಮಾಡಬೇಕನ್ನುವಂಥ ಏನು ಯುವಕರಿಗೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಕರಪ್ಷನ್ ಇಷ್ಟೇ ಹೆಚ್ಚಾಗಿಬಿಟ್ಟಿದೆ. ಇಲ್ಲಿ ಯಾರು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕಾದ್ರೆ 2 ಕೋಟಿ, ಆಟೋ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಇಷ್ಟು, ಬಿಲ್ ಬಗ್ಗೆ ಮಾತಾಡಿ. ಅಂದ್ರೆ ಬಿಲ್ಲದ್ದೇ ಒಂದು ಭಾಗ. ಅದಕ್ಕೇ ಎಲ್ಲರದು ಇಡೀ ಎಲ್ಲ ಸದನದ ಒಂದೇ ಒಂದು ಏನು ವಿಚಾರ ಇದೆ ಅಂದರೆ ಇದು UPSC ಮಾಡೆಲ್ಲರ್ ಮಾಡಿ ಏನಾರ ಮಾಡಿ ಇಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿಜವಾಗಿಯೂ ಯಾರು ಅರ್ಹತೆ ಇರುವಂಥ ಆ ಯುವಕನಿಗೆ ಉದ್ಯೋಗ ಸಿಕ್ಕರೆ ಮಾತ್ರ ಭ್ರಷ್ಟಾಚಾರ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವನು ಹಣ ಕೊಟ್ಟು ಒಬ್ಬ ಅಧಿಕಾರಿ ಆದಮೇಲೆ ಅವನಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ಎಲ್ಲೋ ಸಾಲ ಸೂಲ ಮಾಡಿ ಈ ಒಂದು ಹುದ್ದೆ ತಗೊಂಡಿರ್ತಾನೆ. ಮುಂದೆ ಆ ಸಾಲ ಸೂಲ ಮುಟ್ಟಿಸೋದ್ರ ಸಲುವಾಗಿ ದುಡಿತಾನೆ, ಮುಂದಿನ ಭವಿಷ್ಯದ ಸಲುವಾಗಿ ದುಡಿತಾನೆ. ಅದಕ್ಕೆ ಅಧ್ಯಕ್ಷರೇ, ಇದು ಎಷ್ಟು ನಮ್ಮ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಸರ್ಕಾರವನ್ನು ಬದಲಾವಣೆ ಮಾಡೋದು ಜನರ ಕೈಯಲ್ಲಿದೆ. ಆದರೆ ಒಮ್ಮೆ KPSCಲಿ ಸಿಲೆಕ್ಷನ್ ಮಾಡಿದ್ಮೇಲೆ 30 ವರ್ಷ ನಾವು ಅವ್ರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. 30 ವರ್ಷ ಒಬ್ಬ ಭ್ರಷ್ಟ ಅಧಿಕಾರಿ ಬಂದಂದ್ರೆ 30 ವರ್ಷದವರೆಗೆ ಈ ರಾಜ್ಯದ ಜನ ಪರಿತಪಿಸಬೇಕಾಗ್ತದೆ. ಜನಸಾಮಾನ್ಯರು ಕಚೇರಿಗೆ ಹೋಗಲಾರದಷ್ಟು ಬರೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾನು ಮಾನ್ಯ HK ಪಾಟೀಲ್ ಸಾಹೇಬ್ ಇವತ್ತೇನು ಈ ಒಂದು ಇದು ತಿದ್ದುಪಡಿ ತಂದ ಸ್ವಾಗತ ಮಾಡ್ತೀನಿ. ಇಡೀ ಸಮಗ್ರವಾಗಿ KPSC ಬಗ್ಗೆನೇ ಒಂದು ಅಧ್ಯಯನ ಮಾಡಿ, ಯಾವ ರೀತಿ ನಮ್ಮ ಸುರೇಶ್ ಕುಮಾರ್ ಸಲಹೆ ಕೊಟ್ಟಾರೆ, ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಸಿಸ್ಟಮ್ದಲ್ಲಿ ಜಂಟಿ ಒಂದು ಸದನ ಸಮಿತಿ ಮಾಡಿ ನಮ್ಮ ಎಲ್ಲ ಭಾವನೆಗಳನ್ನು ತಿಳ್ಕೊಂಡು ಇದಕ್ಕೆ ಅಮೂಲಾಗ್ರವಾಗಿ ಕರಪ್ಷನ್ ಏನಾಗಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಕರಪ್ಷನ್ ಕಾರ್ಪೊರೇಷನ್ ಆಗಿದೆ. ಇದನ್ನು ಬದಲಾವಣೆ ಮಾಡಿ ನಿಜವಾಗಿಯೂ ಜನರಿಗೆ ನ್ಯಾಯ ಸಿಗುವಂಥದ್ದು, ಬಡವರು ಸಿಗುವಂಥ ಮಾಡ್ಬೇಕಂತೇಳಿ ನಾನು ಸರ್ಕಾರವನ್ನು ಮಂತ್ರಿಗಳೇ